ಏನು ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಾಯ್ತಲ್ಲ. ಈ ಅಪ್ರೂಪಕ್ಕೆ ಒಂದು ದಿವಸ ವೀಡಿಯೋ ಮಾಡೋದು ಬಂದರೆ ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ. ಏನಂತ ಮಾತಾಡೋದು, ಏನು ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಾಯ್ತಲ್ಲ. ನಂದು ಒಂಥರ ಹೆಂಗಾಗೈತೆ ಅಂದರೆ, ನಾನು ಬದುಕಿದ್ದೀನಿ ಅಂತ ಅವಾಗವಾಗ ತೋರಿಸೋ ಥರ ವೀಡಿಯೋ ಮಾಡೋ ಥರ ಆಗಿದೆ. ಒಂದು ಕಂಟಿನ್ಯೂಟಿ ಇಲ್ಲ, ಕರೆಕ್ಟಾಗಿರೋ ಕಂಟೆಂಟ್ ಇಲ್ಲ, ಏನೋ ಸುಮ್ಮನೆ ನಾನು ಮಾಡ್ತೀನಿ ಅನ್ನೋ ಥರ. ಅವಾಗವಾಗ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಇನ್ನೂ ಸತ್ತಿಲ್ಲ, ಬದುಕಿದ್ದೀನಿ ಅಂತ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ಬೈಕ್ನ ಸರ್ವಿಸ್ ಮಾಡ್ಸೋಣ ಅಂತ. ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ಇರಲಿ ವೀಡಿಯೋ ಮಾಡೋಣ ಅಂತ ಕ್ಯಾಮ್ರಾ ಅಂತ ಹಾಕ್ಕೊಂಡು ಹೋಯ್ತಾ ಇದ್ದೀನಿ. ಶೋರೂಮಲ್ಲಿ ಸರ್ವಿಸ್ ಮಾಡೋಣ ಅಲ್ಲ, ಮಾಡ್ಸೋಣ. ಹಾಸನದಲ್ಲಿರೋ KTM ಶೋರೂಮ್ನ ಬಂಡವಾಳ ಎಷ್ಟು ಅಂತ ಈ ಸರ್ವಿಸಲ್ಲಿ ಕೇಳ್ತಾರೆ. ಓಲ್ಡ್ ಬೈಕಲ್ಲಿ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಿಲ್ಲ ಅಂತ ತುಂಬ ಜನ ಹೇಳಿದ್ರು. ಇವಾಗ ಮೈಕ್ ಚೇಂಜ್ ಮಾಡಿದ್ದೀನಿ, ವಾಯ್ಸ್ ಹೆಂಗಿದೆ ಅನ್ನೋದನ್ನ ವಿಡಿಯೋ ನೋಡ್ಬಿಟ್ಟು ಹೇಳಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನೀವು ಚೇಂಜ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳೋಣ. ಇನ್ನು ಮುಂದೆ ನಾವು ವೀಡಿಯೋಸ್ನ ಕಂಟಿನ್ಯೂಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವೀಡಿಯೋಸಿಗೆ ನೀವು ಯಾರಕ್ಕಾಗಲ್ಲ ಅಂತ ನನಗೆ ಗೊತ್ತು, ಸುಮ್ಮನೆ ಇರಲಿ, ಸೆಲ್ಫ್ ಬಿಲ್ಡಪ್ ಮಾಡೋಣ ಅಂತ. ಎಲ್ಲ ವಿಡಿಯೋ ನೋಡ್ತಾರೋ ವೀಕ್ಷಕರಿಗೆ ಒಂದು ಹೇಳೋದೇನಪ್ಪ ಅಂದರೆ, ನಿಮಗೇನಾದರೂ ಐಡಿಯಾ ಇದ್ದರೆ ಹೇಳಿ, ಏನೋ ನಮ್ಮ ವಿಡಿಯೋದಲ್ಲಿ ಅಳವಡಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಏನಾದರೂ ಯಾವ ಥರ ಆದರೆ ಕಂಟೆಂಟ್ ಬೇಕಾದರೆ ಯಾವ ಥರ ಯೂಟ್ಯೂಬ್ ಮಾಡ್ಬೋದು, ಯಾವ ಥರ ವೀಡಿಯೋಸ್ ಬೇಕು, ಬೈಕ್ ರಿವ್ಯೂಸ ಇಲ್ಲ ಟ್ರಾವೆಲ್ ಬ್ಲಾಗ್ಸ ಇಲ್ಲ ಬೇರೆ ಏನಾದರೂ ಐಡಿಯಾ ಇದ್ದರೆ ಕೊಡಿ, ಟ್ರೈ ಮಾಡೋಣ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಯಾವುದಾದ್ರೂ ಬೈಕ್ ರಿವ್ಯೂಸು, ಇಲ್ಲ ನಿಮ್ಮ ಹತ್ರ ಯಾವುದಾದ್ರೂ ಒಂಥರ ಸ್ಪೆಷಲ್ ಆಗಿರೋ ಬೈಕು, ಮಾಡಿಫೈಡ್ ಆಗಿರೋ ಬೈಕ್ಸು, ಕಾರ್ಸು ಇದ್ರೆ ಹೇಳಿ. ನಮ್ಮ ವಿಡಿಯೋ ಮಾಡಿ, ನಮ್ಮ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕೋಣ. ಆ ಥರ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದನ್ನು ಮಾಡೋಣ. ನಾವು ತುಂಬ ಜನನ ಬೈಕ್ ಹೇಳಿದ್ದೀನಿ ವಿಡಿಯೋ ಮಾಡೋಕ್ಕೆ ಕೊಡಿ ಅಂತ. ಅವರು ಇವಾಗ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿ ಅವ್ರು ಕೊಡಲೇ ಇಲ್ಲ. ಆಮೇಲೆ ನನಗೆ ಇಂಟ್ರೆಸ್ಟು ಬರಲಿಲ್ಲ, ಹಂಗೆ ಹೋಯ್ತು. ಅದಕ್ಕೆ ಈ ಸತಿ ನಿಮ್ಮ ಹತ್ರ ಯಾವ್ದಾದ್ರು ಬೈಕ್ ಇದ್ದರೆ ನೀವೇ ಹೇಳಿ, ನಾವು ಡಿಸ್ಕೌಂಟ್ ವಿಡಿಯೋ ಮಾಡೋಣ ಅಂತ. ನೋಡೋಣ ಅದೇನು ಬರುತ್ತೆ, ನಾನು ಟ್ರೈ ಮಾಡೋಣ ಅಂತ. KTM ಶೋರೂಮ್ ಹತ್ರ ಬಂದಾಯ್ತು. ಇವತ್ತು ಸರ್ವಿಸ್ ಇದೆಯಾ ಹೇಳಪ್ಪ, ಮಾಡಿಸ್ಬೇಕಿತ್ತಲ್ಲ ಸರ್ವಿಸ್. ಹಾಂ, ಎಲ್ಲಿ ಬರ್ತಾಣ ಬಂದಿಲ್ವಾ? ಮೇಲ ಮತ್ತೆ ಬೇಡವಾ? ನಿನ್ನ ಫುಲ್ ಫೇಮಸ್ ಮಾಡೋಣ ಅಂತ. ಒಂಚೂರು ವೈಬ್ರೇಷನ್ ಐತೆ, ಐಲ್ಯಾಂಡ್ ಫುಲ್ ಖಾಲಿ ಆಗಿರಬೇಕು. ಆಯ್ತು ಆಯ್ತಾ ಇಲ್ವಾ? ನೀವು ಬರ್ತಲ್ವಾ? ಇಲ್ಲ ಐತೆ, 73% ಐತೆ. ನೋಡ್ಕೊಂಡೆ ತಂದಿದ್ದೀನಿ. ಅದು ಟೆಂಪ್ರೇಚರ್
ಈಟಾಗೈತಾ ಏನು ಅಂತ. ಇದು ಅಣ್ಣ ನಾನು ತಗೊಂಡಿದ್ದು ಸೆಕೆಂಡ್ ಶೋರೂಮ್ ತರ್ತೀನಿ ಅಂದ್ರೆ 40-50. ಅಂದರೆ ಚೆನ್ನಾಗಿದ್ರೆ ಇಲ್ಲ ಫೋನಲ್ಲಿ ಮಾಡ್ಬೋದು, ಲ್ಯಾಪ್ಟಾಪಲ್ಲಿ ಅವ್ರು ಚೆನ್ನಾಗಿ ಮಾಡ್ಬೋದು. ಹಾಂ ವಾ ಇಲ್ಲ ಗ್ರಿಪ್ ಆಗಾದ್ರೆ ಆಗ ಕೂರುತ್ತೆ. ನಾವು ಇದ್ದತ್ತು ಅದೇ ಇದೇನಾರು ತಾಣವಾಗಿದ್ರೆ ತಾಂಡ್ರೆ ಅದಾರ ಬೇರೆ ಇವನ್ನೆಲ್ಲ ರೆಡಿ ಆಗೋಲ್ಲ ಜಿ ಟಿ ತಾಣಕ್ಕೆ. ಹೊಸದು ಹೊಸ ಜಿ ಟಿ ತಾತ ಇದೆಯಾ? ಇದು ಇದೆ ಇನ್ನು 10 ಸಾವಿರ ಜಾಸ್ತಿ ತಾಳ 4,10,000. ಓಹೋ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಓಹೋ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮ ಹಾಸನಲ್ಲಿ KTM ಶೋರೂಮಲ್ಲಿ ಹೆಂಗಪ್ಪ ಅಂದ್ರೆ ರೆಸ್ಪಾನ್ಸ್ ಚೆನ್ನಾಗೈತೆ, ಲೇಬರ್ ವರ್ಕು ಚೆನ್ನಾಗೈತೆ. ಬಟ್ ಏನು ಅಂದರೆ ಓನರ್ಸ್ ಅವ್ರು ಕಾಸ್ಟ್ಲಿ. ಸಿಗೆ 1,000 ರೂಪಾಯಿ ಲೇಬರ್ ಬಿಲ್ ಹಾಕೋರಪ್ಪ. ಅವ್ರಿಗೆ ಅಷ್ಟು ಸಂಬಳ ಕೊಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಲೇಬರಿಗೆ ಅಷ್ಟೊಂದು ಲೇಬರ್ ಚಾರ್ಜ್ ಹಾಕೋರು. ಸ್ಪೇರ್ಸಿಗೆಲ್ಲ ಓಕೆ, ಅವ್ರ ಹತ್ರ ಏನು ಬಿಲ್ ಬಂದಿರುತ್ತೆ ಅದನ್ನು ಹಾಕ್ತಾರೆ ಅಂತ ಅನ್ಕೊಳ್ಳೋಣ. ಲೇಬರಿಗೆಲ್ಲ ಜಾಸ್ತಿ ಆಯಿತು. ಮಾಡ್ತಿದ್ಯಾ ವಿಡಿಯೋನ ನೋಡಿಲ್ವಾ? ನಾನು ಕೇಳಿದ್ದು ವಿಡಿಯೋ ಮಾಡೋಕ್ಕೆ ಹಾಂ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ?